ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು. ಅಂದ್ರೆ ಎಲ್ಲರೂ ನಾನು ಯಾರು ಕರೆದಿಲ್ಲ, ಎಫರ್ಟ್ ಹಾಕಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ಬೆಳಗ್ಗೆ ನಿನ್ನೆ 3 ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾರೆ, ಲಾಂಚ್ ಮಾಡ್ತಾರೆ ಅಂತ. ನನ್ನ ಯೋಗ್ಯತೆ ಅಷ್ಟೇ, ನನಗೆ ಇಳಿಯಕ್ಕಾಗ್ತಿರೋ ಕೆಪಾಸಿಟಿ ಅಷ್ಟೇ. ನಂಗೆ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು, ಈ ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕು ನೀವು. ಬಿಕಾಸ್ ನಾನು ಹೇಳ್ತಿದ್ದೆ, ನೀವು ಒಂದ ತಕ್ಷಣ ಕ್ಯಾಮ್ರಾಗಳಲ್ಲ, ಕ್ಯಾಮ್ರಾ ಹಿಂದೆ ನಿಂತಿರೋ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪಿಸ್ತೀರಾ ಅನ್ನುವಂಥದ್ದು ಒಂದು ಮೇಜರ್ ಶಕ್ತಿ ಆಗತ್ತೆ ಸಿನಿಮಾಗೆ. ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀವಿ, ನಾವು ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀವಿ, ತುಂಬಾ ಅದ್ಭುತವಾದ ಸಿನಿಮಾ ಇದು. 200ರಲ್ಲಿ 1 ಸಿನಿಮಾ ಅಲ್ಲ, ದೇವರಾಣೆ 200ರಲ್ಲಿ 1 ಸಿನಿಮಾ ಆಗಿದೆ. ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದು. ಮತ್ತೆ ನಾನು ಹೇಳ್ತೇನೆ, ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ, ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯಾ ಬಾನುಗಳ ಪ್ರೇಮ ಕಥೆ. ಇದಕ್ಕೂ ಮತ್ತೆ ಇನ್ನೊಂದ್ ತರದ ಟ್ವಿಸ್ಟ್ಗಳೇನು ಬೇಕಾಗಿರಲಿಲ್ಲ. ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ, ಇನಿಷಿಯಲ್ ಲವ್ ಅಂತ ಒಂದಾಗುತ್ತೆ. ಅದಾದಾಗ ಯಾವ ಏನು ಲೆಕ್ಕ ಹಾಕಲ್ಲ, ನೀನ್ ಯಾವ ಜಾತಿ, ನೀನ್ ಯಾವ ಧರ್ಮ ಅಂತ ನೋಡಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ. ಆಮೇಲೆ ನೋಡ್ತೀವಿ, 30 ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಡುತ್ತೆ ಲವ್ ಮಾಡ್ಬೇಕು ಅಂದಾಗ. ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ. ನೋಡ್ತೀವಿ ಪ್ರೀತಿ ಆಗಿದೆ, ಈ ಪ್ರೀತಿನ ಹೆಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೊಡ್ತಾ ಇರ್ತೀವಿ. ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರುವಂತವ್ರು ಜಯದೀಪ್ ಸರ್, ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ. ಬರೀ ನಮ್ಮ ಪ್ರೀತಿನ ಮಾತ್ರ ತೋರಿಸೋಣ ಅಂತ ಟೀಸರ್ಗೆ 2 ಕ್ಯಾರೆಕ್ಟರ್ಗಳ ಸೀಮಿತ ಮಾಡಿಟ್ಕೊಂಡಿದೀವಿ. ಇವ್ರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನ್ ಹೀರೋ ಅಲ್ಲ ಸರ್, ಕತೆ ಹೀರೋ, ಸಂಭಾಷಣೆ ಹೀರೋ, ಮ್ಯೂಸಿಕ್ ಹೀರೋ. ನಾನಲ್ಲ ಹೀರೋ, ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ. ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದ ಅಜೆಂಡಾ ಇರುತ್ತೆ. ನನ್ನ ಅಜೆಂಡಾ ಏನು, ನಾನು ಈ ಹುಡುಗಿಗೆ ಮದುವೆ ಆಗ್ಬೇಕು ಅಂತ, ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ. ನಮ್ಮ ತಂದೆಗೆ ಏನ್ ಇರುತ್ತೆ, ಅಪ್ಪ ಯಾವ ಬೇಡ, ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ. SI ಕ್ಯಾರೆಕ್ಟರ್ ಒಂದಿದೆ, ಕಬೀರ್ ದುಹಾನ್ ಸಿಂಗ್, ಬಾಲಿವುಡ್ ಅಲ್ಲಿ ಮಾಡೋದು ಅವ್ರಿಗೆ. ಅವ್ರ ಅಜೆಂಡಾ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತ ಇರುತ್ತೆ. ಬುಲೆಟ್ ಪ್ರಕಾಶ್ ಅವ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಏನೋ ಇಬ್ಬರು ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ. ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ. ಸೊ ಅವ್ರಿಗೇನು ನಮ್ಮ ಮನೆಗೆ ಹೋಗಿ ನನ್ನ ಹೆಂಡತಿಗೆ ಒಂದಷ್ಟು ಸ್ವೀಟ್ಸ್ ತಗೊಂಡೋಗಿ ಕೊಟ್ರೆ ಸಾಕು ಅಂತ. ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡುತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ಕಥೆ ಇನ್ ದ ಸಿನಿಮಾ. ನಾಟ್ ಶಶಿ ಇಸ್ ನಾಟ್ ಎ ಹೀರೋ ಅಥವಾ ಪವನ ಇಸ್ ನಾಟ್ ಎ ಹೀರೋಯಿನ್, ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂತ ಸಿನಿಮಾ ಮೆಹಬೂಬಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೈ ಮುಗಿದು ಕೇಳ್ಕೊಂತೀನಿ, ನಾವು ಸಿನಿಮಾನ ಮಾಡಿದೀವಿ, ಇದನ್ನು ಹೆಂಗ್ ತಲುಪಿಸ್ಬೇಕು. ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು. ಅವ್ರ ಹೋಟ್ಲ್ ಹುಡ್ಕೊಂಡೋಗಿ ಅವ್ರ ಹೋಟ್ಲ್ ಮುಂದೆ 1 ಅವರ್ ನಿಂತ್ಕೊಂಡು ಹೋದ್ರು, ಇಲ್ಲಿ ಮಾಡ್ತೇನೆ ರೀಚ್ ಆಗತ್ತೆ ಅಂತ ಗೊತ್ತಿಲ್ಲ, ಅದು ರೀಚ್ ಆಗ್ತಿದೆ ಇಲ್ವೋ ಅಂತ. ಈಗ ಪ್ರತಿಯೊಬ್ರು ಯಾರೋ ಮಾತಾಡ್ತಾರೆ, ಈಗ ಹೆಂಗೆ ಮಾತಾಡ್ತಾ ಇದ್ದೀನಿ, ಯಾರೋ ಹುಡುಗ ಒಬ್ಬ ನನ್ನ ಮನಸ್ಸು ಅದೇ ಮಾತಾಡ್ದ, ಅವ್ರನ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಹುಡುಕದೆ ಸಿಗ್ಲಿಲ್ಲ. ನನ್ನ ಮನೇಲಿ ಕೂತ್ಕೊಂಡು ರೀಲ್ ಮಾಡಿದೆ, ತಲುಪಬೇಕು ಜನರಿಗೆ, ಪ್ರಾಮಾಣಿಕ ಬೇಕು. ನಾನು ಇನ್ನೊಂದು ಹೇಳ್ತೀನಿ, ಸಕ್ಕರೆ ಜನ ಹೇಳೋದು, ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತೇನೆ ಶೇಷನ್. ನಮ್ಮ ತಾಯಿ ಕೇಳ್ತೀನಿ, ನಾನು ಫ್ಯಾಕ್ಟ್ರಿ ಮಾಡಿರುವಂತ ರೈತ, ನಾನು ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು 5 ಎಕರೆ ಟೊಮೊಟೋದಾಗ ಈ ಸಿನಿಮಾ ದುಡ್ಡೆಲ್ಲ ತೆಗೆದುಬಿಡ್ತೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡು ಕಳ್ಕೊಂತೀನಿ ಅಂತ ಮಾತಾಡ್ತೀನಿ. ಅಲ್ಲಿ 5 ಎಕರೆ ಜಮೀನಿನ 1 ಫಸಲು ಸಿನಿಮಾ ಬಜೆಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಒಂದ್ಸಾರಿ ಕೈ ಹಿಡಿಬೇಕಷ್ಟೇ. ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ, MSc ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ. ಅದಕ್ಕೂ ಇದಕ್ಕೆ ಏನೋ ಸಿನಿಮಾ ಫ್ಲಾಪ್ ಆಗಿದ ತಕ್ಷಣ ಬಿಡಿ ಬಂದ್ಬಿಡ್ತೀವಿ. ಸುಮಾರು ಜನ ಅಂದ್ರು, ಕೆಲವೊಬ್ರು ಮಾತಾಡುವಾಗ ಈ ವಾದಗಳು ಬಂತು, ನೀವೇನು ರೋಡ್ ಬಂದ್ಬಿಡ್ತೀರಾ, ಈ ಸಿನಿಮಾ ಹಿಂಗಾದ್ರೆ ಹಂಗೆ. ಯಾವ ಕಾರಣಕ್ಕೆ ರೋಡ್ ಬರ್ಬೇಕು? ನಾನು ಬಂದಿರೋದು ರೋಡ್ ಅಂತ, ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ. ನಾವು ಯಾವ ಕಾರಣಕ್ಕೂ ಬರೋದಿಲ್ಲ. ನನ್ನ ಲೈಫಲ್ಲಿ ನನ್ನದೊಂದು ಬೈಕ್, ಒಂದು ಸೈಕಲ್ ಇರ್ಲಿಲ್ಲ. ಒಂದು ಈಗ ಅದ್ಭುತವಾದ ಮನೆ ಮುಂದೆ ಒಂದು 2-3 ಕಾರ್ಗಳಿದಾವೆ, ಮನೆಗಳಿದಾವೆ. ಆದ್ರೆ ನಾನು ಹೇಳ್ತಾ ಇರೋದು, ಒಂದು ಸೀಮಿತ ಅಂತ ಒಂದಿರುತ್ತೆ. ಒಂದು ಸಿನಿಮಾಗೆ ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು, ಈ ಟೈಮಲ್ಲಿ ಬರ್ಬೇಕು ಅನ್ನೋ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ. ನಾನು ನಮ್ಮ ತಂದೆ ಕುಬೇರ ಅಲ್ಲ, ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ. ನೀವೆಲ್ಲರ ನನ್ನ ತಂದೆ ತಾಯಿ ಆಸೆ ಆಗಿದ್ದು 30,000 ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರುವಿನ ಅಂತ ಇರ್ತಿತ್ತು. 30,000 ನನಗಿದ್ದು ಅಷ್ಟೇ. ತೃಪ್ತಿ ವೆಂಕಟರಮಣ ಸ್ವಾಮಿ ಹತ್ರ ಹೋಗ್ಬಿಟ್ಟು 30,000 ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ. ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಇದೆ, ಈ ಬ್ಯಾನರ್ ನಂದಲ್ಲ. ಹೈದರಾಬಾದ್ ಇಂದ ಯಾರೋ ಪ್ರೊಡ್ಯೂಸರ್ ಬಂದ್ರು, ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ. ಅದನ್ನು ಹೈದರಾಬಾದ್ ಇಂದ ಒಂದು ಸಿನಿಮಾ ಬಂದ್ರು, ಬರ್ತೀನಿ ನಾನು ಮಾಡ್ತೀನಿ, ಬ್ಯಾನರ್ ಹೆಸರು ಮಾಡಿ. ಏನ್ ಹೇಳ್ಬೇಕು, ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು. ಹೋದೆ, ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ. ಅದಾದ್ಮೇಲೆ ಫೋನ್ ಎತ್ತದ್ಬಿಟ್ರು. ನಾನು ಅನ್ಕೊಂಡೆ, ದೇವ್ರು ಅವ್ರ ಒಬ್ಬನಿಗೆ ದೇವರಲ್ಲ, ನನಗೂ ದೇವ್ರೆ. ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ. ನಾನು ಯಾಕೆ ಬಿಡಬೇಕು? ದೇವ್ರು ಅವ್ರಿಗೆ ದೇವ್ರು, ನನಗೂ ದೇವ್ರಲ್ವಾ?
ಇಷ್ಟೇ. ನಂಗೆ ಯಾರೋ ಬಂದ್ರು ಮಾಡಕ್ಕಾಗ್ಲಿಲ್ಲ, ಯಾಕೆ ಮಾಡಕ್ಕಾಗ್ತಿಲ್ಲ ಸರ್, ನಾನು ಮಾಡ್ತೀನಿ ಅಂತ ಮುಂದೆ ತಗೊಂಡು ಮಾಡ್ತಾ ಇದ್ದೀರಂತ ಸಿನಿಮಾ ಮೆಹಬೂಬಾ. ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು, ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ, ಎಲ್ಲ ಬರ್ತಿದಾವೆ, ಸಿನಿಮಾ ಜನ ಥಿಯೇಟರ್ಗಳು ಬರ್ತಿಲ್ಲ ಅನ್ನುವಂತ ಅರಿವು ನನಗಿದೆ. ಸಿನಿಮಾನ ಯಾವ್ದೋ ಚಾನಲ್ ತೋರಿಸಿದ್ರೆ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ, ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಆಗಿದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾವ ಅಮೆಝಾನ್ ಮಾತಾಡೋಣ ಅಂದ್ರೆ ಥಿಯೇಟರ್ ಫಿಲ್ಲಿಂಗ್ ಮಾಡಿ ಅದಾದ್ಮೇಲೆ ತಗೊಂತೀನಿ ಅಂತಾರೆ, ಫಿಲ್ಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ಅನ್ನೋ ವಿಚಾರನೂ ನನಗೆ ಗೊತ್ತು. ಬೇರೆ ಯಾವ್ದಾದ್ರು ಚಾನಲ್ ಮಾತಾಡ್ಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡ್ಬೇಕು ಅಂತಂದ್ರೆ 4 ಫೈಟ್ ಇದೆಯಾ ಅಂತ ಕೇಳ್ತಾರೆ, ನಮ್ದ್ರಲ್ಲಿ 2 ಫೈಟ್ ಇದೆ ಅನ್ನೋ ವಿಚಾರ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸಬಾಗ್ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಮಾಡೋಣ, ಒಂದಷ್ಟು ಜನ ಮೀಡಿಯೇಟರ್ಗಳು ಬರ್ತಾರೆ, ಅವರು ನಮ್ಮ ಸಿನಿಮಾನ 15-20 ಲಕ್ಷಕ್ಕೆ ಮಾರ್ಕೊಡ್ತೀನಿ ಅಂತ 3 ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ಗಳೈತಲ್ಲ ಅನ್ನೋ ವಿಚಾರನೂ ಗೊತ್ತು. ನಾನು ಮಾಡ್ತಿರೋದು ಈ ಸಿನಿಮಾ ನಿಮಗೋಸ್ಕರ. ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಈ ಸಿನಿಮಾನ ನೋಡಿ. ಈ ಸಿನಿಮಾ 50 ಪೈಸೆ ಬರ್ದೇ ಇದ್ರು ಪರವಾಗಿಲ್ಲ, ಇನ್ನೂ ಒಂದು 50 ಲಕ್ಷ ಹೋಗಿದ್ರು. ಈ ಸಿನಿಮಾನ ನೋಡಿ, ಒಂದು ಪ್ರಾಮಾಣಿಕ ಪ್ರಯತ್ನ, ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು. ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ, ಜಾತಿ ಧರ್ಮಗಳ ಬಗ್ಗೆ ಅಲ್ಲ, ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ, ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬಾ. ನಿಮ್ಮ ಆಶೀರ್ವಾದ ಹಾರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಕೇಳ್ಕೊಂತ ಸೈನಿಂಗ್ ಆಫ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಹಬೂಬಾ.